ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಅಕ್ಟೋಬರ್ 1ರಂದು ತಾಳಿಕೋಟಿ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ. ವಿಜಯಪುರ ಜಿಲ್ಲೆ ತಾಳಿಕೋಟಿ ನೂತನ ತಾಲೂಕಿನ ಪ್ರಥಮ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಕ್ಟೋಬರ್ 1ರಂದು ಪಟ್ಟಣದ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕದ ಅಧ್ಯಕ್ಷರಾದ RL ಕೊಪ್ಪದ್ ಹೇಳಿದರು. ರವಿವಾರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶೀಘ್ರದಲ್ಲಿಯೇ ಸಮ್ಮೇಳನದ ಸರ್ವಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗುವುದು. ಇದೊಂದು ಐತಿಹಾಸಿಕವಾದ ಸಮ್ಮೇಳನವನ್ನಾಗಿ ಮಾಡುವುದು ಪರಿಷತ್ತಿನ ಉದ್ದೇಶವಾಗಿದೆ. ಇದಕ್ಕೆ ತಾಲೂಕಿನ ಸರ್ವ ಸಮಾಜದ ಜನರ ತನು ಮನ ಧನದ ಸಹಕಾರ ಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಗೌರವ ಕಾರ್ಯದರ್ಶಿಗಳಾದ ಗಂಗಾಧರ್ ಕಸ್ತೂರಿ, ಡಾಕ್ಟರ್ ನಜೀರ್ ಕೊಳ್ಳಾರ್, ಸಂಘಟನಾ ಕಾರ್ಯದರ್ಶಿಗಳಾದ ಜೈಭಿ ಮುತ್ತಗಿ, ಸಂಗನಗೌಡ ಅಸ್ಕಿ, ಕೋಶಾಧ್ಯಕ್ಷ ರಾಜು ಹಂಚಾಟೆ, ಪದಾಧಿಕಾರಿಗಳಾದ BR ಪೊಲೀಸ್ ಪಾಟೀಲ್, SV ಜಾಮಗೊಂಡಿ, PB ಗುಡ್ಡೇವಾಡ್, MH ಹಂದ್ರಾಳ್, ಸದಸ್ಯರಾದ MG ಕತ್ತಿ, ರಾಜು ವಿಜಾಪುರ್, RS ಹಿಪ್ಪರಗಿ, ಪ್ರಭುಗೌಡ ಚೌಧರಿ, ಸಿದ್ದು ಕಟ್ಟಿಮನಿ ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಮಹಬೂಬ್ ಪಾಷಾ ಮನ್ಗೋಳಿ. ಐತಿಹಾಸಿಕ ನಗರ ತಾಳಿಕೋಟೆಯಲ್ಲಿ ಬಹಳಷ್ಟು ದಿನಗಳಿಂದ ಈ ಕನ್ನಡದ ತೇರುಳಿ ಮತ್ತು ಹಲವಾರು ಸಂದರ್ಭಗಳು ಇಲ್ಲಿವರೆಗೂ ಕೂಡಿ ಬಂದಿದ್ದು. ಇದೀಗ ತಾನೇ ತಾಳಿಕೋಟೆ ತಾಲೂಕ ಆದ ನಂತರ, ಹೊಸ ತಾಲೂಕ ರಚನೆಯಾದ ನಂತರ ಇದೇ ಪ್ರಥಮ ಬಾರಿಗೆ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥ ವಿಚಾರವಾಗಿ ಜಿಲ್ಲಾ ಅಧ್ಯಕ್ಷರು ನಮಗೆ ಆದೇಶಿಸಿದ ಪ್ರಯುಕ್ತ ಇವತ್ತು ನಾವೆಲ್ಲ ಬಹಳಷ್ಟು ತಯಾರಿ ಮಾಡಿಕೊಂಡು ಇವತ್ತು ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ಮಾಡಬೇಕು ಹಾಗೂ ದಿನಾಂಕ ಪ್ರಕಟಿಸಬೇಕು ಅನ್ನೋಂಥ ವಿಚಾರವನ್ನು ಬಂದಾಗ ನಾವೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಮೊನ್ನೆ ತೀರ್ಮಾನಿಸಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಾಗಿದೆ. ಈ ಸಮ್ಮೇಳನವನ್ನು ದಿನಾಂಕ ಅಕ್ಟೋಬರ್ 1 ಈ ಸಮ್ಮೇಳನವನ್ನು ನಡೆಸಬೇಕಂತ, ಒಂದು ದಿನದ ಸಮ್ಮೇಳನವನ್ನು ನಡೆಸಬೇಕಂತ ವಿಚಾರದಲ್ಲಿ ದಿನಾಂಕ ಪ್ರಕಟಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಈ ಸ್ಥಳ ಶ್ರೀಮಾನ್ಯ HS ಪಾಟೀಲರ ವಿದ್ಯಾಸಂಸ್ಥೆ ಸಭಾಭವನದಲ್ಲಿ ಆ ಸ್ಥಳವನ್ನು ಈಗಾಗಲೇ ನಿಗದಿ ಮಾಡಿದ್ದಾಗಿದೆ. ಈ ಒಂದು ವಿಚಾರವಾಗಿ ಇದರ ತಯಾರಿಗಾಗಿ ತಾಳಿಕೋಟೆಯ ಹಲವಾರು ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಶಿಕ್ಷಣ ಸಂಸ್ಥೆಗಳು, ನಮ್ಮೆಲ್ಲ ಪದಾಧಿಕಾರಿಗಳನ್ನು ಒಳಗೊಂಡು ಸಮಸ್ತ ತಾಳಿಕೋಟೆಯ ಎಲ್ಲ ಕನ್ನಡದ ಮನಸ್ಸುಗಳು, ಸರ್ವ ಸದಸ್ಯರು, ಊರಿನ ನಾಗರಿಕರು ಹಾಗೂ ಎಲ್ಲ ನಮ್ಮ ತಾಳಿಕೋಟೆಯ ಸುತ್ತಮುತ್ತಲಿನ ತಾಳಿಕೋಟೆ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಇದೆಲ್ಲ ಕೈಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು, ಕನ್ನಡ ತಾಯಿಯ ತೇರನ್ನು ಎಳೆಯುವಂಥ ಸಂದರ್ಭದಲ್ಲಿ ನಾವೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಸಹೋದರರನ್ನ ನಾನು ಇವತ್ತು ಬಹಳಷ್ಟು ವಿನಂತಿಪೂರ್ವಕವಾಗಿ ನಾನು ಕೇಳಿಕೊಳ್ಳೋದೇನಪ್ಪ ಅಂತಂದ್ರೆ, ಹೆಚ್ಚು ಪ್ರಚಾರ ಮಾಡುವುದರ ಜೊತೆಗೆ ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೆಚ್ಚು ಪ್ರಚಾರ ನೀಡಿ ಪ್ರತಿಯೊಂದು ಹಳ್ಳಿಗೂ, ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಈ ವಿಷಯ ಮುಗಿಸುವಂತ ಕೆಲಸ ನಮ್ಮಿಂದ ಆಗಲಿ, ಆ ಒಂದು ಮಹದಾಶೆಯಿಂದ ನಾವೆಲ್ಲ ಪದಾಧಿಕಾರಿಗಳು ಇವತ್ತು ಸೇರಿದ್ದಾಗಿದೆ. ಇನ್ನು ಮುಖ್ಯವಾಗಿ ಪದಾಧಿಕಾರಿಗಳು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು, ಎಲ್ಲ ಸಾರ್ವಜನಿಕರು, ಶಿಕ್ಷಣ ಸಂಸ್ಥೆಗಳು ಕೂಡಿಕೊಂಡು ಈ ಒಂದು ಅದ್ದೂರಿಯಾದಂಥ ಕನ್ನಡವನ್ನು ತೀರ ಎಳೆಯೋಣ ಅಂದುಕೊಂಡು ಆಶಿಸ್ತೇನೆ. ಇನ್ನು ಉಳಿದಂತೆ ಎಲ್ಲ ತಯಾರಿಗಳು ಈ ಗ್ರಾಮೀಣ ಭಾಗದೊಳಗೆ ಇರ್ತಕ್ಕಂಥ ಎಲ್ಲ ಕಲಾ ತಂಡಗಳು ಇರ್ಬೋದು, ಸಾಹಿತಿಗಳಿರ್ಬೋದು, ಶಿಕ್ಷಕ ಬಂಧುಗಳಿರ್ಬೋದು, ಕನ್ನಡಪರ ಸಂಘಟನೆಗಳಿರ್ಬೋದು, ಎಲ್ಲರನ್ನೂ ಕೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ತಾವು ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತೀರಿ. ಹೆಚ್ಚು ಪ್ರಚಾರ ನೀಡುವುದರ ಜೊತೆಗೆ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿ ಆಗಬೇಕು ಅಂತಿಕೊಂಡು ಮತ್ತೊಮ್ಮೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.